205 ಅಣ್ಣ. ಪ್ರಭು ಸರ್ ನಮಸ್ಕಾರ. ನಮಸ್ತೆ, ಏನು ಸಮಾಚಾರ? ಈಗ ನೀವು ಬಿಲ್ ಕೊಡ್ತಾ ಇದ್ದೀರಲ್ಲ, ನಿಮ್ಮದು ಟಿನ್ ನಂಬರು ಮತ್ತು ಟ್ಯಾಕ್ಸ್ ಏನೇನು ಹಾಕಿದ್ದೀರ ಅವ್ರಿಗೆ? ಯಾವ್ದು ಬಿಲ್ಲು? ಏನಕ್ಕೆ ಟ್ಯಾಕ್ಸು? ಅಲ್ಲ, ನೀವು ಇದು ಮಾಡ್ತಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಲ್ಲ, ನಿಮ್ಮದು ಅದಕ್ಕೇನು ಬಿಲ್ ಏನು ಟಿನ್ ನಂಬರ್ ಏನಿಲ್ಲ? ಏನೂ ಇಲ್ಲ. ಹಾಂ. ಏನು ಸಮಾಚಾರ? ಅಲ್ಲ, ಅದಕ್ಕೆ ಕೇಳೋಣ ಅಂತಾನೆ. ಈಗ ಬಿಲ್ ಕೊಟ್ಟಲ್ಲ, ಕೊಡಿ ಒಂಚೂರು ಬಿಲ್. ಅದನ್ನು ಬಿಲ್ ಕೊಡ್ಬೇಡಿ. ಅದು ಕೊಡಿ ಒಂದು ನಿಮಿಷ ಬಿಲ್ ಕೊಡಿ. ಇಲ್ಲ ಒಂದು ನಿಮಿಷ ನೀವು ಯಾರು ಅಂತ ಬಿಲ್ ಕೊಡೋದು ಬಿಲ್ ಕೊಡಿ. ನಿನ್ನ ಕೇಳ್ತಿಲ್ಲಪ್ಪ, ನಿನ್ನ ಕೆಲಸ ಕೇಳ್ತೇನೆ. ಕೊಡಿ ಒಂದು ನಿಮಿಷ ಬಿಲ್ ಕೊಡ್ರಿ. ಇವರು ಟಿನ್ ನಂಬರ್ ಇಲ್ದೇ ವಿತೌಟ್ ಟ್ಯಾಕ್ಸ್ ಇಲ್ದೇ ಟ್ಯಾಕ್ಸ್ ಕಟ್ತಾನೆ. ಇವತ್ತು ಇವ್ರು ಮಾರ್ಕೆಟಿಂಗ್ ಮಾಡ್ತಾವ್ರಲ್ಲ, ಬಿಲ್ ನೋಡೋಣ, ಕೊಡಿ ಅದನ್ನು. ಅಲ್ಲ, ನನ್ನ ಹತ್ರ ಇದೆ, ಇಲ್ಲಿ ಸಾಕ್ಷಿ ಇದೆ, ಆಯಿತಾ? ಇವ್ರೇನು ಮಾರ್ಕೆಟಿಂಗ್ ಮಾಡ್ತಾವ್ರೆ ಅದಕ್ಕೆ ಬರೀ ಸ್ಲಿಪ್ಪು ಬರ್ಕೊಟ್ರೋದು ನಿಮಗೆ ಅಲ್ವೇ? ಸರ್ಕಾರಕ್ಕೆ ಮೋಸ ಮಾಡ್ತಾರದು ಇವರು, ಮಾಧ್ಯಮದವ್ರು ಇವರು, ನಮ್ಮ ಪ್ರಭು. ಹಾಂ, ಇವರು ಇದು ಕೊಟ್ಟಿರೋ ಬಿಲ್ಗೆ ಟಿನ್ ನಂಬರ್ ಇದೆಯಾ? ಅದು ಓಲಿ ಮಾರ್ಕೆಟಿಂಗ್ ಏನಾರ ರಿಜಿಸ್ಟ್ರೇಷನ್ ಇದೆಯಾ? ಅಲ್ಲ, ನಿಮ್ಗೋರೆ ಆಗತ್ತೆ ಅದು. ಎಲ್ಲ ಮೋಸ ಮಾಡೋರೇ ಇವರು. ಯಾರು ಉಳಿಸ್ತಾರ ಅವರು? ಯಾರು ಉಳಿಸ್ತಾ ಇಲ್ಲ. ಒಳ್ಳೆ ನಮ್ಮ ರೈತರು ಹಾಳು ಮಾಡ್ತಾರದು ಅಷ್ಟೇ. ರೈತರ ನಾವು ರೈತರನ್ನ ಹಾಳು ಮಾಡ್ತಾರ ಇವರು. ಹಾಳು ಮಾಡ್ತಾ ಇರೋದೇ ಹಾಳು. ಹೌದು. ಆಮೇಲೆ ಚಾಕ್ಲೇಟು. ಹಾಂ. ಚಾಕ್ಲೇಟಲ್ಲಿ ಯಾವ ಐಟಮು? ಚಾಕ್ಲೇಟು ಅದು ಇದೊಂದು ಇಲ್ಲ, ಆಲ್ಸಲ್ಲಿ ಇದೆ. ಆಮೇಲೆ ಅದು ನಮ್ಮ ಪೇಪರ್ ಆಗ್ತಲ್ಲ ಪ್ರಭು, ಅವ್ರ್ತಾನೆ. ಗೊತ್ತಾಯ್ತು. ಹಾಂ. ಈ ಬಂದು ಎಷ್ಟು ಐಟಮ್ ಕೊಡ್ತಾರೆ? ಆಮೇಲೆ ಅದು ಸುಮಾರು ಇದೆ, ಯಾವ್ದು ಬೇಕೋ ಅದೆಲ್ಲ ತರಿಸ್ಕೊಡ್ತಾರೆ. ಚಾಕ್ಲೇಟ್ ಐಟಮ್ ಇಲ್ಲ? ಹಾಂ. ಯಾವ್ದು ಐಟಮ್ ನೋಡ್ಬೋದಾ? ಅವನದು ಈಗ ಸದ್ಯಕ್ಕೆ ಅವೆಲ್ಲ ಸೆಂಟ್ರ್ ಫ್ರೆಶು, ಬೋಮರು ಕೊಡಿ ನೋಡೋಣ. ಏನು ರೇಟು? ಗೊತ್ತಿಲ್ಲ, ಅದರದೆಲ್ಲ ಹಂಗೆ ಏನಿಲ್ಲ. ಬಿಲ್ಲೆಲ್ಲ ಒಂದು ಸರಿ ಆಗ್ತಾರಲ್ಲ, ಬಿಲ್ ಬಂದಾಗ ಚೆಕ್ ಮಾಡಬೇಕಾಯ್ತು. ಅದು ಕಮ್ಮಿದು ಇದೆ, ಜಾಸ್ತಿದು ಇದೆ. ಇದು ಸೆಂಟ್ರ್ ಫ್ರೆಶದು ಅಲ್ಲ, ಬೋಮರ್ದು. ನೀವು ಶುರು ಮಾಡಿದ್ಯಾ? ಏನು ರೇಟ್ ಇದು? ಗೊತ್ತಿಲ್ಲ ಸರ್, ಬಿಲ್ ನೋಡಬೇಕು. ಅದು ಚಿಕ್ಕದು ತಗೋತಾರೆ. ಬಿಲ್ ನೋಡಿ. ಬಿಲ್ ಇಲ್ಲ, ಬಿಲ್ ಅಲ್ಲಿ ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗೋದು. ನಾವು ಸಾಲ ಕೊಟ್ಬಿಡ್ತಾರೆ ಅವರು. ಹಾಂ. ಆಮೇಲೆ ಡೈಲಿ ಕಲೆಕ್ಷನ್ ಮಾಡ್ತಾರೆ. ಪ್ರಿಂಟೆಡ್ ಬಿಲ್ ಇಲ್ವಾ? ಪ್ರಿಂಟೆಡ್ ಬಿಲ್ ಏನು ಹಾಕಿಲ್ಲ. ಅಲ್ಲ, ಅವ್ರದ್ದು ಮಾರ್ಕೆಟಿಂಗ್ ಕೈಯಲ್ಲಿ ಬರೆಯೋದು. ಕೈಯಲ್ಲಿ ಬರ್ದಾಗ್ತದೆ. ತೋರಿಸಿ, ಏನು ರೇಟ್ ಹಾಕಿದ್ರು ನೋಡಿ. ಬಿಲ್ ಕೊಟ್ಟಿಲ್ಲ. ಬಿಲ್ಲೇ ಕೊಟ್ಟಿಲ್ಲ ಅವರು. ಬುಕ್ಕಲ್ಲಿ ಕೊಡ್ತಾರೆ, ಬುಕ್ಕಲು. ಹಾಂ. ಕೊಡ್ತಾರೆ. ಬೇರೆ ಅವ್ರದ್ದು ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆವಾಗಲೂ ನಾವು ಹಂಗೆ ಮಾಡೋದು. ಇಲ್ಲಿ ಬರೀ ಬಿಲ್ಲಲ್ಲಿ ಬಿಲ್ಲಲ್ಲಿ ಬರ್ಕೊ ಬಂದ್ಬಿಡ್ತಾರೆ. ಬಿಲ್ಲಲ್ಲಿ ಬರ್ಕೊ ಬಂದ್ಮೇಲೆ ಬಿಲ್ಲದು ಆ ಬಿಲ್ಲು ನಮ್ಮ ಚೆಕ್ ಮಾಡ್ತೀವಿ. ಇಂಥದ್ದು ಐಟಮ್ ಅಂತ ಬಿಲ್ ಚೆಕ್ ಮಾಡಿಬಿಟ್ಟು ಓಕೆ ಇಲ್ಲ ಆದರೆ ಅದು ಅರ್ಧ ಬಿಸ್ ಹಾಕ್ಬಿಡ್ತೀವಿ ನಾವು. ಆ ಬಿಲ್ಲು ಇಲ್ಲಿ ಬರ್ದಿರ್ತದೆ ಇಷ್ಟು ಅಮೌಂಟ್. ಡೈಲಿ 200 ರೂಪಾಯಿ ಕೊಟ್ಬಿಟ್ಟು ಲೆಸ್ ಮಾಡೋದು. ಪ್ರಿಂಟೆಡ್ ಬಿಲ್ ಇಲ್ಲ ಅವರು, ಏನಕ್ಕೆ ಇದಕ್ಕೆ ಯಾವುದಕ್ಕೂ ಪ್ರಿಂಟೆಡ್ ಬಿಲ್ ಕೊಡಲ್ಲ. ಬಿಲ್ ಕೊಟ್ಟಿಲ್ಲ ಅವರು. ಅದು ಅವನ ಹತ್ರ GST ಬಿಲ್ ಬೇರೆ ಇರ್ತದೆ. ಅವರು GST ಬಿಲ್ ಇಲ್ಲ, ಅವರು ಹ್ಯಾಂಡ್ ರೈಟಿಂಗಲ್ಲಿ ಬರೀದಂತಲ್ಲ, ಕೈಯಲ್ಲಿ ಬರೀದಂತಲ್ಲ. ಅದು ನಮ್ಗೆ ಕೊಡೋದು ಬಿಲ್ಲು. ಅವರು ಕಳಿಸ್ಬೇಕಲ್ಲಿ, ಅವರು ಹಾಕಿ ಕಳಿಸ್ತಿರೋದು, ಅದು ಬೇರೆ ಇರ್ತದೆ ಅವ್ರ ಹತ್ರ. ಇಲ್ಲ GST ಬಿಲ್. ನಾನೇನು ಕೇಳ್ಪಟ್ಟೆ ಅಂತಂದ್ರೆ GST ಬಿಲ್ ಇಲ್ಲ, ಅವ್ರು ಮಾಮೂಲಿ ಬರೆದು ಒಂದು ಚೀಟಿಲಿ ಕೊಡ್ತಾವ್ರೆ ಎಲ್ಲರಿಗೂ. ನಮ್ಗೆಲ್ಲ ಹಂಗೆ ಕೊಡ್ತಾರೆ. ಅವರು ಅಲ್ಲಿ ಮಡಗಿರ್ತದೆ ಸರ್. ಅದು GST ಬಿಲ್ಲು, GST ನಂಬರ್ ಹಾಕಿ ಮಡಗಿದೆ ಇಲ್ಲಿ. ಅದೆಲ್ಲ ಯಾರು ಹಂಗೆ ಹೊಡೆದು ಕೊಡೋದಿಲ್ಲ ಹಂಗೆ. ಅವ್ರು ಅಲ್ಲಿ ಏನ್ ಬೇಕು ಅದೆಲ್ಲ ನೋಡ್ತಾರೆ. ಅವ್ರ ಮನೇಲಿ ಮಾಡೋದಲ್ಲ, ನಿಮಗೆ ಬಿಲ್ ಕೊಡ್ಬೇಕು. ಅವರು ನಿಮಗೆ GST ಬಿಲ್ ಕೊಡಬೇಕು. ಆಯ್ತಾ? ಆಮೇಲೆ ಏನು ಅಂದರೆ ಎಕ್ಸ್ಪೈರಿ ಡೇಟ್ ಇರೋದೆಲ್ಲ ಐಟಮ್ಗಳು ಬತ್ತೈತೆ ಅವ್ರದ್ದು. ಟೋಟಲ್ ಅವ್ರದ್ದೇ ಅಂತಲ್ಲ, ಎಲ್ಲಾರ್ದು ಬತ್ತೈತೆ. ನೋಡ್ಬಿಟ್ಟು ತಗೊಳ್ಳೋದು. ನೋಡ್ಬಿಟ್ಟು ತಗೊಳ್ಳೋದು. ಇಷ್ಟು ಇದರಿಂದ ನೋಡ್ಬಿಟ್ಟು ರಿಟರ್ನ್ ಅಲ್ಲೇ ಕೊಟ್ಬಿಡ್ತೀನಿ ನಾವು. ಯಾಕೆಂದ್ರೆ ಎಕ್ಸ್ಪೈರಿ ಡೇಟ್ ಇರೋಂಥದ್ದಲ್ಲ. ಚೆಕಿಂಗ್ ಅವ್ರು ಬರ್ತಾರೆ ಸರ್. ಈಗ ನೀವು ಕೊಟ್ರೆ ಅಲ್ಲಿ ಚೆಕಿಂಗ್ ಅವ್ರು ಹಿಡಿತದೆ. ಚೆಕಿಂಗ್ ಅವ್ರು ಬಂದು ಎಲ್ಲ ನೋಡ್ತಾ ಇರ್ತದೆ. ಅವ್ರ ಕೈಲಿ ಸಿಗಾಕೊಂಡ್ರೆ ಅಷ್ಟೊಂದು ಫೈನ್ ಹಾಕ್ಬಿಡ್ತಾರೆ. ಅದ್ರಿಂದ ಏನಾಗುತ್ತೆ ಅಂದ್ರೆ ನಮ್ ನೋಡ್ಬಿಟ್ಟು ತಗೊಂಡ್ಬಿಡೋದು. ಒಂದ್ ದಿವಸ ಇವತ್ತು ಗಂಟೆ ಟೈಮ್ ಇದೆ, ಇವತ್ತು ಗಂಟೆ ಮಾಡಿರ್ತಾನೆ, ನಾಳೆಗೆ ಎತ್ತು ಬಿಸಾಕ್ತಾ ಇರುತ್ತೆ. ಹಾಗಾಗಿ ಅವರು ವಿತೌಟ್ ಟ್ಯಾಕ್ಸು ವಿತೌಟ್ ಬಿಲ್ ಹಾಕ್ತವ್ರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಚಾರಿಸ್ತಾ ಇದ್ದೀನಿ. ಅದಕ್ಕೇ ಅರ್ಥ ಆಗಿಲ್ಲ ನೀವು ಹೇಳಿದ್ರು. ಅವರು ಬಿಲ್ಲೇ ಕೊಡ್ತಾ ಇಲ್ಲ ರೀ, ಪ್ರಿಂಟೆಡ್ ಬಿಲ್ ಕೊಡ್ತಾ ಇಲ್ಲ. ಟಿನ್ ನಂಬರ್ ಇರೋ ಬಿಲ್ ಕೊಡ್ತಾ ಇಲ್ಲ. ಆಯಿತಾ? ಎಲ್ಲಿ ಕೊಟ್ಟವ್ರು ನಿಮಗೆ? ಇವತ್ತವರು ಕೊಟ್ಟಿಲ್ಲ, ಹಿಂಗೆ ಬುಕ್ಕಲ್ಲಿ ಬರೀತಾರೆ ಅಲ್ವಾ? ಅದಕ್ಕೆ ನಾನು ವಿಚಾರಿಸ್ತಾ ಇರೋದು. ಗೊತ್ತಾಯ್ತು ನಿಮ್ಗೆ. ಏನಕ್ಕೆ ಅದಕ್ಕೆ ನಿಮ್ಗೇನು ಸಂಬಂಧ? ನಾವು ಮಾಧ್ಯಮದವರು. ಆಯ್ತಾ? ಮಾಧ್ಯಮದವರು ಸುದ್ದಿ ಮಾಡೋಕ್ಕೆ. ಇವರು ಸರ್ಕಾರಕ್ಕೆ ಮೋಸ ಮಾಡ್ತಾರದಲ್ವಾ ಅದು. ಹಂಗಾಗಿ ಸದ್ಯಕ್ಕೆ ಇವತ್ತೊಂದ್ಸರಿ ಚಾನ್ಸ್ ಕೊಡೋರಿಗೆ
ಚಾನ್ಸ್ ಕೊಡೋದಲ್ಲ ರೀ, ಸುಮಾರು 10 ವರ್ಷದಿಂದ ಮಾಡ್ತಾವ್ರೆ ಆಯ್ತಾ. ಬಿಲ್ಲೆಲ್ಲ ಐತೆ ಅವ್ರದ್ದು, ಬರ್ಕೊಂಡು ಚೀಟಿಲಿ ಬರ್ಕೊಂಡು ಹೋದ್ರೆ ಏನು ಮಾಡ್ತಾವ್ರೆ. ಈಗ ನಿಮ್ನ ಯಾರು ಬಂದು ಕೇಳ್ತಾರಪ್ಪ, ಇನ್ಕಮ್ ಟ್ಯಾಕ್ಸ್ ಅವರು ಅಥವಾ ಯಾರೋ ಒಬ್ರು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕೇಳ್ತಾರೆ ಬಿಲ್ ಕೊಡಿ ಅಂತ, ಏನು ಕೊಡ್ತೀರಿ? ನಮ್ಮಂಗೆ ಹೇಳಿದ್ರೆ ಏನು ಮಾಡ್ತಾರೆ ಹೇಳಿ? ಅಲ್ವೇ? ಈಗ ನಮ್ಮಂಗೆ ನೀವು ಹೇಳಿದ್ರೆ ನಾವೇನೋ ಮಾಧ್ಯಮದ ಸುದ್ದಿ ಮಾಡ್ತೀವಿ, ಅವ್ರು ಬಂದು ಫೈನ್ ಹಾಕಿ ಹೋಗ್ತಾರೆ, ಅದಕ್ಕೆ ಕೇಳ್ತಾರೆ ಅಷ್ಟೇ. ಯಾವ ಡೇಟು ಏನು ಇದು, ಏನು ಎಕ್ಸ್ಪೈರಿ ಐತೆ, ಏನು ಮ್ಯಾನುಫ್ಯಾಕ್ಚರ್ ಡೇಟ್ ಐತೆ ಎಲ್ಲ ಗೊತ್ತಾಗುತ್ತೆ. ಯಾರ್ಯಾರು ಕೊಡ್ತಾವ್ರೆ ನನಗೆ ಬಂದು ಮಾಹಿತಿ, ಎಕ್ಸ್ಪೈರಿ ಡೇಟ್ ಕೊಡ್ತಾವ್ರೆ ಅಂತ ಪಾಪ ನೀವು ನೋಡಲ್ಲ, ಗಾಬರಿಲಿ ತೊಗೊಂಡ್ಬಿಡ್ತೀರಾ. ನಮಗೆ ಚೆಕಿಂಗ್ ಅವರು ಬಂದು ಹೇಳಿದ್ರು ಅದೆಲ್ಲ, ಅದೆಲ್ಲ ನಿಲ್ಲಿಸ್ಬೇಕು, ಬ್ಯಾಂಡೆಡ್ ಐಟಮ್ ಎಲ್ಲ ಬಂದು ಹೇಳಿದ್ರು, ಲೈಸೆನ್ಸ್ ಫುಡ್ಡಿಂಗ್ ಅವರು. ಅದರಿಂದ ಈಚೆ ನಾವು ನೋಡ್ಬಿಟ್ಟು ತಗೋತೀನಿ, ನೀವು ಎಂತ ಐಟಮ್ ಕೊಡಲಿ ದಯವಿಟ್ಟು. ಯಾಕೆ ನೀವು ಪಾಪ ನೀವೇ ಸಿಗಾಕತ್ತೀರಾ ಅವ್ರು ಮಾಡೋ ಕೆಲಸಕ್ಕೆ ಅಲ್ವೇ? ಅವ್ರು ಮಾಡೋ ಕೆಲಸಕ್ಕೆ ನೀವು ಹಾಕೊಂಬಾರ್ದು. ಅವನು ಟಿನ್ ನಂಬರ್ ಇಲ್ದಾನೆ ಮತ್ತು ಇದಿಲ್ದಾನೆ ಕೊಟ್ಟರೆ ಟ್ಯಾಕ್ಸ್ ಪೇ ಬಿಲ್ಲೇ ಇಲ್ಲ ಅವನ ಹತ್ರ. ತೊಗೊಳ್ಳಿ ನಿಮಗೆ ಏನಂದರೆ, ಈಗ ಯಾರನ್ನ ಬಂದು ಚೆಕ್ ಮಾಡಿದಾಗ ನೀವೇ ಹೇಳಿದ್ರಿ ಬಿಲ್ಲೇ ಕೊಡ್ತಾನೆ ನೋಡಿ, ಯಾವುದೋ ಬಿಲ್ ಕೊಡ್ತಾನೆ, ಇಷ್ಟಾಗಲ್ಲ ಬಿಲ್ನ ಬರೆದ್ಬಿಟ್ಟು ಕೈಲಿ, ಆಯಿತಾ? ಸರ್ಕಾರಕ್ಕೆ ಮೋಸ ಮಾಡ್ತಾರಂಥದ್ದು, ಟ್ಯಾಕ್ಸ್ ಕಟ್ತಾ ಇಲ್ಲ ಅವರು. ಟಿನ್ ನಂಬರ್ ಎಲ್ಲಿವೆ ಅವ್ರ ಬಿಲ್ಲಲ್ಲಿ? ಟಿನ್ ನಂಬರ್ ಎಲ್ಲಿದೆ? 25 ಇಲ್ಲಿ ಇದೆ ಇಲ್ಲಿ. ನೋಡಿ ಅದೇ ಡೇಟು ಈಗ ಕೊಟ್ಬಿಟ್ಟೋಗಿದ್ದಾ? ಇಲ್ಲಪ್ಪ, ಇದು 1-2-3 ವಾರ ಮೇಲೆ ಆಗಿದೆ ಸರ್. ನೋಡಿ ಇಲ್ಲಿರುತ್ತೆ ನೋಡಿ. 1 ಇಯರ್ ಕಂಪ್ನಿ ಕೊಡ್ತಾರೆ ಸರ್. ಅಲ್ಲ 1 ಇಯರ್ ಕೊಡ್ತಾರೆ ಸರ್ ಇವರು. ನೋಡಿ ಇದೆ ಅಲ್ವಲ್ಲ ಇಲ್ಲಿ? ಇಲ್ಲ ಸರ್, ಡೇಟಾ ಇಲ್ಲ ಸರ್ ಇದ್ರ ಮೇಲೆ. ನಿಮ್ಮ ಪ್ರಭು ಕೊಟ್ಟಿರೋದು ಅಂತ ಹೇಳ್ತಾ ಇದ್ದೀರಾ, ಡೇಟಾ ಇಲ್ಲ ನೋಡಿ. ಇಲ್ಲಿದೆ, ಬನ್ನಿ ಕಾಣುತ್ತೆ, ಈಗ ಕಾಣ್ತು. ಏನು ಡೇಟು ನೋಡಿ, 29 3ನೇ ತಿಂಗಳಲ್ಲಿ ಕೊಟ್ಟಿರೋದು. ಇಲ್ಲಿದೆ ನೋಡಿ, 3ನೇ ತಿಂಗಳಲ್ಲಿ ಕೊಟ್ಟಿರೋದು ಇದೆ ನೋಡಿ, ಇದಿದೆ. ಹಾಂ ಒಟ್ಟಲ್ಲಿ ಇವ್ರೇನು ಗೊತ್ತಾ, ಬಿಲ್ ಕೊಡ್ತಾಯಿಲ್ಲ, ಬರ್ಕೊಡ್ತಾವ್ರೆ ಅಷ್ಟೇ ಚೀಟಿಲಿ, ಆಯಿತಾ? ಸರ್ಕಾರಕ್ಕೆ ಇವ್ರು ಟ್ಯಾಕ್ಸ್ ಮೋಸ ಮಾಡ್ತಿರೋದು ಇವರು. ಪ್ರಭು ಏನಿದ್ದಾರೆ ನಿಮ್ಗೆ ಅವ್ರ ಹತ್ರ ಐಟಮ್ ಆಗ್ತಾ ಇರೋದು, ಅವರೇ ಆಗ್ತಾ ಇರೋದು. ಬೇರೆಯವ್ರು ಆಗ್ತಾವ್ರೆ. ಒಟ್ಟಲ್ಲಿ ಇವರು ಚಾಕ್ಲೇಟ್ ಐಟಮ್ಗಳು ಆಗ್ತಾವ್ರಾ? ಏನೇನು ಐಟಮ್ ಆಗ್ತಾರೆ? ಇವರು ಇದೆ ನನಗೆ ಕೊಟ್ಟಿರೋದು ಇದೊಂದು. ಓಕೆ. ಆಮೇಲೆ ಚಾಕ್ಲೇಟ್ ಐಟಮ್ ಚಾಕ್ಲೇಟ್ ಐಟಮ್. ಒಟ್ಟಲ್ಲಿ ಟಿನ್ ನಂಬರ್ ಇರೋ ಬಿಲ್ ಕೊಡ್ತಾ ಇಲ್ಲ ಇವರು, ಬರೀ ಬರ್ದಿರೋ ರಸೀದಿ ಬರ್ಕೊಡೋದು, ನಿಮ್ಮ ಬುಕ್ ಬರೋದು ಅಷ್ಟೇ.